ಹೇ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನೀವು ರಾಣಿಝರಿ ವ್ಯೂ ಪಾಯಿಂಟು ಮತ್ತು ಕಾಲಭೈರವ ದೇವಸ್ಥಾನನ ನಾವು ಎಕ್ಸ್ಪ್ಲೋರ್ ಮಾಡಿದ್ದನ್ನು ನೀವು ನೋಡಿದ್ರಿ. ಈಗ ನಾವು ಕಾಲಭೈರವ ದೇವಸ್ಥಾನದಲ್ಲೇ ಇದ್ದೀವಿ. ಇಲ್ಲಿಂದ ಮುಂದೆ ಹೊರಟಿದ್ದೀವಿ. ಮುಂದಕ್ಕೆ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ಹಾಗೆ ತೋರಿಸ್ತೀವಂತೆ. ನೀವಿನ್ನೂ ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ ಮತ್ತು ಇದೇ ರೀತಿಯ ಟ್ರಾವೆಲ್ ವ್ಲಾಗ್ಸನ್ನು ನಾನು ಹಾಕ್ತಾ ಇರ್ತೀನಿ. ಬನ್ನಿ ಮುಂದುವರ್ಸೋಣ, ಹಾಗೆ ಮುಂದಿನ ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣಂತೆ. ಸೂಪರ್ ಜಾಗ ಮಾತ್ರ ಸೂಪರ್. ನಮ್ಮ ನೆಕ್ಸಾನು ಸೂಪರ್ ಸೇ ಊಪರ್. ಆದರೆ ನಿಜವಾಗ್ಲೂ ಈ ಆಫ್ ರೋಡಿಂಗು ನಾವಲ್ಲಿ ದಬ್ಬುಗಳಿಲ್ಲಿ ಮಾಡಿದ್ದು ಏನೂ ಅಲ್ಲ. ಕರೆಕ್ಟಾ? ದಬ್ಬುಗಳಿದು ಇದು ಒಂದು 10% ಇಲ್ಲ ಇಲ್ಲಿ ಆಫ್ ರೋಡಿಂಗಿಗೆ ಮಾಡಿದ್ರೆ. ದುರ್ಗದಹಳ್ಳಿ ತನಕ ಬಂದಿದ್ದೀವಿ. ಇಲ್ಲಿ ನಾವು ಯೂ ಟರ್ನ್ ತಗೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನಿಗೆ ಹೋಗ್ತಾ ಇದ್ದೀವಿ. ತಡಿ ಒಂದು ನಿಮಿಷ. ಕೊಡಿಗೆ ಹಳ್ಳಿ ಫಾಲ್ಸ್ ಈಸ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ದಾರಿ ಇಲ್ಲಿ ಈ ರೀತಿ ಇದೆ ರೋಡು. ಅವನು ಎಷ್ಟು ದೂರ ಹೋಗ್ಬೇಕಾ? ನಾವು ಹಿಂದೆ ಅದೇ ಈಗ ಪ್ರಾಬ್ಲಮ್ ಇರೋದೇ ಅದು. ಆ ಕಡೆ ಈ ಕಡೆ ಇದು ಮಾಡ್ಬಿಟ್ಟಿದ್ದಾರೆ ಹಳ್ಳದ ಥರ. ಕಾಂಕ್ರೀಟು ಅಲ್ಲಿ ಹೋಗ್ಬೋದು ಅನ್ಸುತ್ತೆ ನೋಡಿ. ಕಾರ್ ಅವ್ನಿಗೆ ತಗೊಂಡು ಅಲ್ಲಿ ಹೋಗ್ಬೋದು. ಒಂದು ಕಾರ್ ಅವ್ನು ನೋಡು, ಅಲ್ಲಿ ಯಾಕೆ ನಿಲ್ಸ್ಬೇಕಾಗಿತ್ತಪ್ಪ ಅವನು? ಹಿಂದೆ ತಗೊಂಡಿದ್ದು ನಾವು ಒಂಚೂರು ಇದು ಮಾಡ್ಕೊಂಡಿದ್ದಿದ್ರೆ ತೆಗೆದುಬಿಟ್ಟು ಬಾಗಿಲು ತೆಗೆದುಬಿಟ್ಟು ಒಳಗೆ ಹೋಗಿ ನಾವು ಹೋಗ್ಬೋದು. ಹಂಗಿದ್ರೆ ಮಾಡ್ಬೋದು ಅಷ್ಟೇ. ಅಡ್ಡನೇ ನಿಲ್ಲಿಸ್ಕೊಂಡಿದ್ದೆ ನಾವು, ಸರಿ ಅಡ್ಡ ನಿಲ್ಲಿಸಿದ್ದೆ. ಅಲ್ಲ, ಅವ್ನು ದಣಕ್ಲೆ ತೆಗೆದು ಹೋಗಿ ಕ್ರಾಸ್ ಮಾಡ್ಕೊಬರ್ಬೋದು ಅವನು. ಇವನು ಎಲ್ಲಿಂದ ಹೋಗ್ತಾನೆ? ಅವನಿಗೆ ಹೇಳಬೇಕು. ಈಗ ಒಂದು ನಿಮಿಷ ನೀನೇ ಇಳಿದ್ಬಿಟ್ಟು ಹೇಳು ಪ್ಲ್ಯಾನು, ಇಲ್ಲ ತಲೆಗೆ ಹೋಗಲ್ಲ ಯಾರಿಗೂ. ಅಷ್ಟು ಜಾಗ ಇದೆ, ಮುಂದೆ ಜಾಗ ಇರಲ್ಲ. ಅವನಿಗೆ ಒಳಗಾಗಿ ಕೇಳು. ಸರ್ಗೋಲ್ ತೆಗೆದ್ಬಿಡ್ಲ? ಹಾಂ, ತೆಗೆದುಬಿಡು. ಒಂದು ನಿಮಿಷ ತಡೀರಿ, ನಾನು ಇಳಿತೀನಿ. ನಾನೇ ಹೇಳ್ತೀನಿ. ನೀವು ಒಳಗಡೆ ತಗೊಂಡ್ಬಿಟ್ಟಿದ್ರೆ ಎಲ್ಲ ಪಾಸ್ ಆಗ್ಬಿಡ್ಬೋದಿತ್ತು. ತೆಗೀರಿ ಅದು. ಅಲ್ಲ, ಅದು ತೆಗಿಬೋದು, ಬರುತ್ತೆ, ತೆಗಿಬೋದು. ಅದು ತೆಗೆದ್ಬಿಟ್ಟು ಮಾಡ್ಬೋದು. ಇಟ್ಸ್ ಓಕೆ. ಬಟ್ ಹೋಗಲ್ಲ, ಎಮರ್ಜೆನ್ಸಿಲಿ ಮಾಡ್ಕೋಬೋದಿತ್ತು. ಹೋಗಲ್ಲಣ್ಣ, ತಡಿಯೋಣ. ಈಗ ನಾನೇ ಮಾಡಿದ್ದು ಪಾಸ್ ಆದ್ಮೇಲೆ ಇದಕ್ಕೆ ಹೊಡೆದ, ಫುಲ್ಲು ಹೊಡೆದ. ಎಲ್ಲ ಹಾರು ನೋಡಿತೀಯಣ್ಣ. ತಡಿ, ಸಾಕು 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 ಸಾಕು, ಇನ್ನೂ ಹೋಗ್ಬೇಡ. ಅಲ್ಲಿ ಹೋಗ್ಬೋದಾಗಿತ್ತು. ಅವನು ಹೋಗ್ತಿದ್ದ, ಇವನು ಹೋಗ್ತಿದ್ದ. ಇಲ್ಲ ಹೋಗ್ಬೋದ? ಇಲ್ಲಿ ಕಲ್ಲು ಕಟ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಇಲ್ಲ ಹೋಗಿ ಪಾಸ್ ಆಯಿತು. ಈಗ ನಾವು ಕೊಡಿಗೆಹಳ್ಳಿ ಫಾಲ್ಸ್ ಹತ್ರ ಬಂದ್ವಿ.
ಅಲ್ಲಿ ಮೇಲೆ ದುರ್ಗದಹಳ್ಳಿ ಅಂತ ಒಂದು ಸ್ಕೂಲ್ ಸಿಗುತ್ತೆ, ಅದರ ಹತ್ರ ಪಾರ್ಕ್ ಮಾಡಿಕೊಂಡು ಅಲ್ಲಿಂದ ನಮಗೆ ಒಂದು 1.2 ಕಿಲೋಮೀಟರ್ಸ್ ದೂರ ಆಗುತ್ತೆ. ಅದಷ್ಟನ್ನು ನಾವು ಅಲ್ಲಿ ಒಬ್ಬರು 4x4 ಜೀಪ್ ಸಿಕ್ತು, ಅದರಲ್ಲಿ ಬಂದೀವಿ. ಇಲ್ಲಿ ಈ ಕೊಡಿಗೆ ಫಾಲ್ಸಿಗೆ 30 ರೂಪೀಸ್ ಪರ್ ಹೆಡ್ ಎಂಟ್ರೆನ್ಸ್ ಇದೆ. ಅದನ್ನು ಕೊಟ್ಕೊಂಡು ನಾವು ಫಾಲ್ಸಿಗೆ ಹೋಗಬಹುದು. ಇಲ್ಲಿ ಫಾಲ್ಸನ್ನು ಸದ್ಯಕ್ಕೆ ನೋಡಿಕೊಂಡು ಬರೋಣಂತೆ ಬನ್ನಿ. ನೀವು ನಮ್ಮ ಜೊತೆಗೆ ಫಾಲ್ಸನ್ನು ನೋಡಿ ಎಂಜಾಯ್ ಮಾಡಿ. ಇದೇ ಕೊಡಿಗೆಹಳ್ಳಿ ಫಾಲ್ಸು. ಸೊ ಈಗ ನಮ್ಮದು ಮಧ್ಯಾಹ್ನ ಊಟ ಅಂತೂ ಆಗಿರಲಿಲ್ಲ. ಊಟಕ್ಕಾಗಿ ಇಲ್ಲಿ ಮ್ಯಾಗಿಯನ್ನು ಹೇಳಿದ್ದೀವಿ. ಮ್ಯಾಗಿ ತಿಂದ್ಕೊಂಡು ಕೊನೆಗೆ ಫಾಲ್ಸಿಗೆ ಕೆಳಗಡೆ ಹೋಗೋದಾ ಮೇಲೆ ಆಮೇಲೆ ಹೋಗೋಣ? ಓಕೆ, ಫಸ್ಟ್ ಕೆಳಗಡೆ ಹೋಗ್ತೀವಿ, ಆಮೇಲೆ ಮೇಲೆ ಹೋಗ್ತೀವಿ. ಫಸ್ಟ್ ಮೊದಲು ಮ್ಯಾಗಿ ತಿನ್ಕೋತೀವಂತೆ. ನಮ್ಮ ಪಾಲಿನ ಮೃಷ್ಟಾನ್ನ ಇವತ್ತು ಮ್ಯಾಗಿ. ಮೇಡಮ್ ಅವ್ರು ಆಗಲೇ ತಿಂತಾ ಇದ್ದಾರೆ. ತಗೊಳ್ಳಿ ಮೇಡಮ್, ಶುರು ಮಾಡ್ಕೊಳ್ಳಿ. ಇಂಥ ಕೊಡಿಗೆಹಳ್ಳಿ ವ್ಯೂ ಪಾಯಿಂಟ್ ಜೊತೆಗೆ ಮ್ಯಾಗಿ ಸೂಪರ್. ಇಂಥ ವ್ಯೂ ಇತ್ತು ಅಂತ ಅಂದರೆ ಆ ಮ್ಯಾಗಿಗೆ ಅದು ಏನೋ ಒಂಥರ ಒಳ್ಳೆ ರುಚಿ ಬಂದ್ಬಿಡತ್ತಪ್ಪ. ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ ಇಲ್ಲಿ ರೆಸ್ಟ್ ರೂಮ್ಗಳು ಮತ್ತು ನಿಮಗೆ ಚೇಂಜಿಂಗ್ ರೂಮು ಎಲ್ಲದನ್ನು ಫೆಸಿಲಿಟಿನ ಕೊಟ್ಟಿದ್ದಾರೆ. ಸೊ 30 ರೂಪೀಸ್ ಎಂಟ್ರಿ ಫೀಸು ವರ್ತ್ ಅನಿಸತ್ತೆ. ನೋಡಿ ಇಲ್ಲೇ ರೆಸ್ಟ್ ರೂಮ್ಸ್ ಇದೆ. ರಾಮ ಶಂಕರ ದೇವ. ಮಳೆಗಾಲದಲ್ಲಿ ಜಾರತ್ತೆ, ನಡ್ಕೊಂಬರ್ಬೇಕಿದ್ರೆ ಹುಷಾರಾಗಿ ಬರಬೇಕು. ಮೆಟ್ಲು ಇದೆಲ್ಲ ಕಲ್ಲಿಂದ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮಲೆನಾಡಂದಮೇಲೆ ಜರಕಲು ಇದ್ದಿದ್ದೆ. ಹಿಂಗೆ ಯೂ ಟರ್ನ್ ಇಲ್ಲಿ ನಡ್ಕೊಂಡು ಹೋಗೋ ದಾರಿನೂ ಒಳ್ಳೆ ಘಾಟ್ ಸೆಕ್ಷನ್ ರೋಡ್ ಥರ ಇದೆ. ಫುಲ್ ಹೇರ್ ಪಿನ್ ಬೆಂಡ್ಸು. ನನ್ನ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ವಾಯ್ಸ್ಗಿಂತ ಇಲ್ಲಿ ನೀರಂತೂ ಕ್ಲಿಯರ್ ಆಗಿದೆ. ನೀವೇ ನೋಡ್ಕೊಳ್ಳಿ, ಕೆಳಗಡೆದು ಕಲ್ಲು ಎಲ್ಲದೂ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಹೆಂಗಿತ್ತು ಮೇಡಮ್? ಸೂಪರೇ. ಚಿತ್ರಾನ್ನ, ಬೂಂದಿ ಮೊಸರನ್ನ ಆಗೋದು. ಇಷ್ಟೊತ್ತು ನಾವಲ್ಲಿ ಕೆಳಗಡೆಗೆ ಇದ್ವಿ. ಈಗ ಫಾಲ್ಸಿನ ಮೇಲ್ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಮೇಲ್ಭಾಗಕ್ಕೆ ಬಂದ್ರಿ ಅಂತ ಅಂದರೆ ಚಿಕ್ಕ ಮಕ್ಕಳು ಯಾರನ್ನಾದರೂ ಕರ್ಕೊಂಬಂದಿದ್ರು ಇದು ಒಂದು ರೀತಿಯ ಸೇಫ್ ಪ್ಲೇಸು. ನಿಮ್ಮ ಮಕ್ಕಳನ್ನು ಒಂದು ಕಡೆಗೆ ಆರಾಮಾಗಿ ಆಟ ಆಡಲಿಕ್ಕೆ ಬಿಟ್ಬಿಡ್ಬೋದು. ಇಲ್ಲಿ ನೋಡಿ ಕಪ್ಪೆ ಮರಿಗಳು, ಕಪ್ಪೆಗಳೇ, ಕಪ್ಪೆ ಮರಿ ಅಲ್ಲ 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 ಮೀನಲ್ಲ. ಓ ಹೌದು, ಮೀನುಗಳು. ಸಾರಿ, ಕಪ್ಪೆ ಮರಿಗಳು ಅಂದ್ಬಿಟ್ಟೆ, ಮೀನುಗಳು ಎಲ್ಲ. नजरिया लगे नहीं कहीं ओ नजरिया लगे नहीं
कहियो। ಕೊಡಿಗೆ ಫಾಲ್ಸ್ ನೋಡಿಕೊಂಡು ಹೀಗೆ ಈಗ ಮುಂದೆ ಬರ್ತಾ ಇದ್ದೀವಿ. ನಾವು ಮತ್ತೆ ವಾಪಸ್ ಈಗ ಕೊಟ್ಟಿಗೆ ಹಾರದ ಕಡೆಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೋಬೇಕು, ಇಲ್ಲದೇ ಇದ್ದರೆ ಹೊಟ್ಟೆ ಕೇಳಲ್ಲ. ದೊಡ್ಡ ಹೊಟ್ಟೆ ಅಲ್ವಾ ನಮ್ಮದು ಹೆಂಗಿದ್ರು. ಸೊ ಕೊಟ್ಟಿಗೆ ಹಾರದಲ್ಲಿ ಹೋಗ್ಬಿಟ್ಟು ಒಂದು ಸೂಪರಾಗಿ ನೀರು ದೋಸೆ ಬನ್ಸಿದ್ರೆ ಬನ್ಸ್ ತಿನ್ಕೊಂಡು ಆಮೇಲೆ ಮೂಡಿಗೆರೆಗೆ ಹೋಗ್ಬಿಟ್ಟು ನಮ್ಮ ಮೇಡಮ್ ಅವರ ಚಿಕ್ಕಪ್ಪನ ಮನೆಗೆ ಹೋಗ್ಬಿಟ್ಟು ಇವತ್ತಿನ ದಿನ ಹಾಲ್ಟ್ ಮಾಡ್ತೀವಿ. ಬನ್ನಿ ಇನ್ನು ನಮ್ಮ ದಾರಿಯನ್ನು ಮುಂದುವರ್ಸೋಣ. ಈಗ ಇಲ್ಲಿ ಜಾವಳಿ ಹತ್ರ ಬಂದಿದ್ವಿ. ಸೊ ಹಾಗೆ ಒಂದು ಬೋರ್ಡ್ ನೋಡಿದ್ವಿ. ಒಂದು ಸ್ವಲ್ಪ ದೂರ ಮುಂದೆ ಬರ್ತಾ ಇದ್ದಂಗೆ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ನಿಮಗೆ ತೋರಿಸ್ತೀನಿ. ಹೇಮಾವತಿ ಮೂಲಕ್ಕೆ ದಾರಿ ಅಂತ ಇಲ್ಲೇ ತೋರಿಸ್ತಿದ್ದಾರೆ. ಸೊ ಇನ್ನು 2.5 ಕಿಲೋಮೀಟರ್ ದೂರದಲ್ಲಿ ಹೇಮಾವತಿ ನದಿ ಮೂಲ ಇದೆ. ಅಲ್ಲೇ ಒಂದು ಮಹಾಗಣಪತಿ ದೇವಸ್ಥಾನ ಕೂಡ ಇದೆ. ಅದನ್ನು ನೋಡಿಕೊಂಡು ಬರ್ತೀವಂತೆ, ನಿಮಗೂ ತೋರಿಸ್ತೀವಿ. ನೀವು ನೋಡಿ, ಈ ಕಡೆ ಹೊರನಾಡು ಶೃಂಗೇರಿ ಕಳಸ ಕಡೆ ಬಂದಿದ್ರಿ ಅಂತ ಅಂದರೆ ಈ ಜಾಗನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಸುಮಾರು ಒಂದು ಅರ್ಧ ಕಿಲೋಮೀಟ್ರು ಇದೆ. ಇದರಲ್ಲಿ ಈ ಲೆವೆಲ್ಲಿಗೆ ಅಪ್ಪು ಬಂದಿದೆ. ಫಸ್ಟ್ ಗೇರಲ್ಲೇ ಹೋಗ್ತಾ ಇರೋದು. ಸ್ಪೋರ್ಟ್ ಮೋಡೆಲ್ಲ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ, ಬಟ್ ಆರಾಮಾಗಿ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸಾನ್ ಅಂತೂ ಆರಾಮಾಗಿ ಹತ್ತಾ ಇದೆ, ಏನು ಟೆನ್ಷನ್ ಇಲ್ಲದೇನೆ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಹೇಮಾವತಿ ಉಗಮ ಸ್ಥಾನಕ್ಕ. ಇದು ಕಲ್ಯಾಣಿ. ಇಲ್ಲಿ ಹಿಂದುಗಡೆಗೆ ಹೇಮಾವತಿ ನದಿಯ ಉಗಮ ಇರೋದು. ಸಣ್ಣದಾಗಿ ತೊಟ್ಟಾಗಿ ಹರಿದುಬಿಟ್ಟು ಬೆಟ್ಟದಿಂದ ಇಳಿದು ಕೊನೆಗೆ ಹೀಗೆ ಒಂದು ಕೆರೆಗೆ ಕಲ್ಯಾಣಿಗೆ ಬಂದು ಇಲ್ಲಿಂದ ಮುಂದಕ್ಕೆ ಹಾಗೆ ಹರ್ಕೊಂಡು ಹೋಗಿ ದೊಡ್ಡ ನದಿ ಆಗಿಬಿಟ್ಟು ಕಾವೇರಿಗೆ ಸೇರ್ಕೋತಾರೆ ನಮ್ಮ ಹೇಮಾವತಿ. ಇಲ್ಲಿಂದ ನೀರು ಬೀಳ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿಂದಲೇ ಹೇಮಾವತಿಯ ಉಗಮ. ನಮ್ಮ ಹೇಮಾವತಿ ತಲೆ ಮೇಲೆ ಪ್ರೋಕ್ಷಣ್ಯ ಮಾಡ್ಕೊಳ್ಳಿ ಹಂಗೆ. ಇಲ್ಲಿ ಬರ್ತಾ ಇದ್ದಾಗೇನೆ ಸರಿಯಾಗಿ ಮಳೆ ಶುರು ಆಗೋಯ್ತು. ಬನ್ನಿ ಈಗ ಇನ್ನು ಮುಂದೆ ಕೊಟ್ಟಿಗೆ ಹಾರದ ಕಡೆಗೆ ಹೋಗೋಣ ಅಂತೆ. ನಾವು ಬಂದ ದಾರಿ ಒಂದು, ಹೋಗ್ತಾ ಇರೋ ದಾರಿ ಮತ್ತೊಂದು. ಈ ರೋಡು ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲಿಯ ಹೇಮಾವತಿ ನದಿ ಮೂಲದ ಅರ್ಚಕರು ಹೇಳಿದ್ರು. ಹಾಗಾಗಿ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಇದು ಎಲ್ಲಿ ಹೋಗಿ ನಮಗೆ ಹೊರನಾಡು ರೋಡಿಗೆ ಜಾಯಿನ್ ಆಗುತ್ತೆ ಅನ್ನೋದನ್ನು ನೋಡೋಣಂತೆ. ಕಂಪ್ಯಾರಿಟಿವ್ಲಿ ಇದು ಚೆನ್ನಾಗಿದೆ ರೋಡು, ಸ್ವಲ್ಪ ಅಗಲನೂ ಇದೆ. ಬೋರ್ಡ್ ಇದೆ ನೋಡಿ. ಬೋರ್ಡ್ ಇದೆ. ಓಹೋ, ಓಕೆ. ನಾವು ಹಂಗೆ ಜಾವಳ್ಳಿಯಿಂದ ಹಂಗೆ ಒಂಚೂರು ಮುಂದೆ ಬಂದಿದ್ರೆ ನಮಗೆ ಇಲ್ಲಿ ಸಿಕ್ಕಿರೋದು ಇದು. ಅಲ್ಲಿ ಬೋರ್ಡ್ ಇದೆ, ನಮ್ಗೆ ಹಿಂದ್ಗಡೆ ಬೋರ್ಡ್ ನಾವು ನೋಡಲಿಲ್ಲ. ಈಗ ಸದ್ಯಕ್ಕೆ ಒಂದು ಪ್ಲೇಟ್ ನೀರು ದೋಸೆ ಬಂದಿದೆ. ಚಟ್ನಿ ಆಗಿದೆ ಮೇಡಮ್. ಇದು ಪೂರ್ತಿ ಗರಂ ಮಸಾಲನ. ಸೊ ಆರಾಮಾಗಿ ಒಳ್ಳೆ ನೀರು ದೋಸೆ ಮತ್ತು ಮಿರ್ಚಿ ಬಜ್ಜಿನ ತಿಂದ್ಕೊಂಡು ಈಗ ಮೂಡಿಗೆರೆ ಕಡೆಗೆ ಹೊರಟಿದ್ದೀವಿ. ಇನ್ನು ಅಲ್ಲಿ ಹೋಗಿಬಿಟ್ಟು ಇವತ್ತು ರೆಸ್ಟ್ ಮಾಡ್ಕೋಬೇಕು. ನಿನ್ನೆ ರಾತ್ರಿನೂ ಸರಿಯಾಗಿ ನಿದ್ದೆ ಆಗಿಲ್ಲ. ಇವತ್ತು ರಾತ್ರಿನೂ ನಿದ್ದೆ ಆಗಲಿಲ್ಲ ಅಂತಂದರೆ ಕೊನೆಗೆ ನನಗೆ ನಾಳೆ ಬೆಂಗಳೂರಿಗೆ ಹೋಗೋದು ಕಷ್ಟ ಆಗೋಗುತ್ತೆ. ಬೆಂಗಳೂರಿಗೆ ಹೋಗೋದಕ್ಕಿಂತ ಮೊದಲು ಬೇರೆ ಕಡೆ ಜಾಗಗಳನ್ನು ನೋಡ್ಕೊಂಡು ಹೋಗ್ತೀವಂತೆ. ಅದಕ್ಕೆ ಅಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡ್ಗೆ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ.